ಸಂಚಿಕೇಶ್ವರ್ನಲ್ಲಿ ಶಾಂತಿ ಹತ್ರ ಬಂದ ಮನೋಜ, ಅಮ್ಮ ನಿನ್ನ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಬಾರಮ್ಮ ಅಂತ ಕರೆದಾಗ, ತಡಿಯೋ ಚಾರ್ಜಿಗೆ ಹಾಕ್ತಾ ಇದ್ದೀನಿ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಉಕ್ಕೋಗುತ್ತೆ, ಆ ಮೀನಾ ಬೇರೆ ಮನೇಲಿಲ್ಲ ಅಂತ ಗೊಣಗ್ತಾ ಇರ್ತಾಳೆ. ಅಯ್ಯೋ ಉಕ್ಕಿದ್ರೆ ಹಾಲು ತಾನೇ ಉಕ್ಕೋದು, ಬಾರಮ್ಮ ಅಂತ ಹೇಳಿ ಶಾಂತಿನ ಹೇಳ್ಕೊಂಡು ರೂಮಿಗೆ ಹೋದ ಮನೋಜ. ಅಮ್ಮ ನನಗೆ ಇವತ್ತೊಂದು ಕಾಲ್ ಬಂದಿತ್ತಮ್ಮ, ಅದೇ ನಾವು ಮೀನಾ ಥರದ್ದೇ ಡೂಪ್ಲಿಕೇಟ್ ಒಡವೆನ ತಂದಿದ್ದಾರಲ್ಲ ಆ ಒಡವೆ ಅಂಗಡಿಯಿಂದ ಕಾಲ್ ಮಾಡಿದ್ರು. ನೀವು ಹೋದ್ವಾರ ಈ ಥರ ಒಡವೆ ತೊಗೊಂಡಿದ್ದೀರಲ್ಲ, ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಫೀಡ್ಬ್ಯಾಕ್ ಕೊಡಿ ಅಂತ ಕೇಳ್ತಾ ಇದ್ರು ಅಂತ. ಅಲ್ಲಮ್ಮ, ನಾವು ನಿಜವಾದ ಒಡವೆ ತಗೊಂಡ್ರೇನೆ ಈ ರೀತಿ ಎಲ್ಲ ವಿಚಾರಿಸಲ್ಲ, ಅಂಥದ್ರಲ್ಲಿ ನಕಲಿ ಒಡವೆಗಳಿಗೆ ಫೀಡ್ಬ್ಯಾಕ್ ಕೊಡಿ ಅಂತ ಕೇಳ್ತಿದಾರಲ್ಲ ಅಂತ ಹೇಳಿದಾಗ, ಹೌದು ಕಣೋ, ನಾವು ನಿಜವಾದ ಒಡವೆ ತಂದ್ರೇನೆ ಈ ರೀತಿ ವಿಚಾರಿಸಲ್ಲ, ಇಲ್ಲೇನೋ ತಪ್ಪಾಗಿದೆ ಅಂತ ಹೇಳಿ ಶಾಂತಿ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ನೀನೇನಾದ್ರೂ ಬಾಯ್ ಬಿಟ್ಟೇನೋ ಅಂತ ಕೇಳಿದಾಗ, ಇಲ್ಲಮ್ಮ, ಇದೇ ರೀತಿ ಏನಾದ್ರೂ ಫೇಕ್ ಕಾಲ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ ಅಂತ ಹೇಳ್ತಾನೆ ಮನೋಜ. ಆಗ ಶಾಂತಿ, ಒಳ್ಳೆ ಕೆಲಸನೇ ಮಾಡಿದೆ, ನಾನೆಲ್ಲೋ ಬಾಯ್ ಬಿಟ್ಟೇನೋ ಅಂತ ತಿಳ್ಕೊಂಡಿದ್ದೆ ಅಂತ ಹೇಳ್ತಿರ್ತಾಳೆ. ಆಗ ಮನೋಜ, ಅಮ್ಮ ಈ ಒಡವೆ ವಿಷಯನ ಸೂರ್ಯ ಬಿಡೋದೇ ಇಲ್ವೇನಮ್ಮ ಅಂತ ಕೇಳಿದಾಗ, ಅದು ಹೇಗೋ ಬಿಡ್ತಾನೆ, ಅದು ಅವನ ಹೆಂಡತಿ ಒಡವೆ, ಇದು ಹೆಂಗ್ ನಕಲಿ ಆಗೋಯ್ತು ಅಂತ ಅವನು ಕಂಡು ಹಿಡಿತಾನೆ. ಅಷ್ಟರಲ್ಲಿ ನಾವು ಆ ಒಡವೆ ಜಾಗಕ್ಕೆ ಅಸಲಿ ಒಡವೆನ ತಂದಿಡಬೇಕು, ಅದಕ್ಕೋಸ್ಕರ ನಿನ್ ದುಡ್ಡಿಗೆ ಅರೇಂಜ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಅದೇಗಮ್ಮ ಮಾಡೋದು, ಬಿಸ್ನೆಸ್ಸು ಅಷ್ಟಕ್ಕಷ್ಟೇ ಇದೆ, ಕಸ್ಟಮರ್ ಬೇರೆ ಇಲ್ಲ, ಆ ರೋಹಿಣಿ ಬೇರೆ ಪ್ರತಿಯೊಂದಕ್ಕೂ ಲೆಕ್ಕ ಕೇಳ್ತಾ ಇರ್ತಾಳೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ನೋಡೋ, ನಿಮ್ಮ ಅಪ್ಪನ ದುಡ್ಡು ತಗೊಂಡಾಗ್ಲೇ ಅವನು ನಿನ್ನ ಮನೆಯೆಲ್ಲ ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾನೆ, ಈಗೇನಾದ್ರೂ ಅವ್ನ ಹೆಂಡತಿ ಒಡವೆನ ನಿನ್ನ ತಗೊಂಡಿರೋದು ಅಂತ ಗೊತ್ತಾದ್ರೆ ಪರ್ಮನೆಂಟ್ ಆಗಿ ಮನೆಯಿಂದ ಹೊರಗೆ ಹಾಕ್ಬಿಡ್ತಾನೆ. ಅದಾಗಬಾರ್ದು ಅಂದ್ರೆ ಆ ಒಡವೆ ಇರೋ ಜಾಗದಲ್ಲಿ ಆ ಒಡವೆನ ತಂದಿಡಬೇಕು. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ ನನಗೆ, ಆದಷ್ಟು ಬೇಗ ದುಡ್ಡನ್ನ ಅರೇಂಜ್ ಮಾಡು. ನೋಡು, ನಿಮ್ಮ ಅಪ್ಪನ ಹೆಸರು ಮಾತ್ರ ರಂಗನಾಥ, ಆದ್ರೆ ಅವರು ಕೋಪ ಬಂದ್ರೆ ಉಗ್ರ ನರಸಿಂಹ ತರ ಎದೆ ಸೀಳ್ಬಿಡ್ತಾರೆ. ಈ ವಿಷಯದಲ್ಲಿ ನನ್ನ ಕೈವಾಡ ಇದೆ ಅಂತ ಗೊತ್ತಾದ್ರೆ ನನ್ನೇನಿಲ್ಲ, ನೀನು ಆದಷ್ಟು ಬೇಗ ದುಡ್ಡಿಗೆ ಅರೇಂಜ್ ಮಾಡು ಅಂತ ಹೇಳಿ ಶಾಂತಿ ಹೊರಡ್ತಾ ಇರ್ತಾಳೆ. ಅರೇಂಜ್ ಮಾಡು ಅಂದ್ರೆ ಎಲ್ಲಿಂದ ಅರೇಂಜ್ ಮಾಡ್ಲಮ್ಮ, ನೀನೇನಾದ್ರೂ ಮಾಡು ಅಂತ ಹೇಳಿದಾಗ, ಮತ್ತೆ ತಿರುಗಿ ಬಂದ ಶಾಂತಿ, ಊಟದಲ್ಲಿ ಸ್ವಲ್ಪ ಇಲಿ ಪಾಷಾಣ ಹಾಕಿ ತಿನ್ನಿಸ್ಬಿಡ್ತೀನಿ, ಸರಿನಾ? ನೀನು ಈ ರೀತಿ ಮುಖ ಮಾಡಬೇಡ, ಈ ರೀತಿ ಮುಖ ಮಾಡೇ ನನ್ನ ಪರಿಸ್ಥಿತಿ ಈ ರೀತಿ ಆಗಿರೋದು, ರಾಣಿ ತರ ಇದ್ದೆ, ನಿನ್ ಜೊತೆ ಸೇರಿ ಹಾಳಾಗೋದೆ ಅಂತ ಹೇಳಿ ಗುಣುತ್ತಾ ಶಾಂತಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮೀನಾಗೆ ಕಾಲ್ ಮಾಡಿದಂತ ಸೂರ್ಯ ಎಲ್ಲಿದೆಯಾ ಅಂತ ವಿಚಾರಿಸಿದಾಗ, ನಾನು ಹೊರಗಡೆ ಹೋಟ್ಲಿಗೆ ಹೂ ಕೊಡೋಕಂತ ಬಂದಿದ್ದೇರಿ ಅಂತ ಹೇಳಿದ ಮೀನಾಗೆ, ಅಲ್ಲ ಕಣೆ, ಆ ಮನೋಜನ್ ಬಾಯಿಂದ ಸತ್ಯ ಹೊರಬರಿಸ್ಬೇಕು ಅಂತ ನಾವು ಮಾಡಿದ ಪ್ರಯತ್ನ ಎಲ್ಲ ಹಾಳಾಗೋಯ್ತು, ಯಾವುದು ವರ್ಕೌಟೇ ಆಗ್ಲಿಲ್ಲ ಅಂತ ಹೇಳ್ತಿರುವಾಗ, ಓ ನೀವಿನ್ನೂ ಅದೇ ವಿಷಯದಲ್ಲಿ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ. ಹೌದು ಕಣೆ, ಅದು ನಿನ್ನ ಒಡವೆ, ಅದು ಹೇಗೆ ನಕಲಿ ಆಯ್ತು ಅಂತ ನಾನು ಕಂಡು ಹಿಡಿಲೇಬೇಕು, ಅಲ್ಲಿವರೆಗೂ ನನ್ನ ಮನಸ್ಸಿಂದ ಆ ಯೋಚನೆ ಹೊರಗಡೆ ಹೋಗೋದೇ ಇಲ್ಲ ಅಂತ ಹೇಳ್ತಿರುವಾಗ, ಆ ಒಡವೆ ಹೇಗ್ ನಕಲಿ ಆಯ್ತು ಅಂತ ನಾನು ಕಂಡು ಹಿಡಿಲೇಬೇಕು, ಅದಕ್ಕೋಸ್ಕರ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂದಿದೆ ಅಂತ ಸೂರ್ಯ ಮೀನಂಗೆ ಹೇಳ್ತಾನೆ. ಏನ್ರಿ ಅದು ಅಂತ ಕೇಳ್ತಾಳೆ ಮೀನಾ. ಅದೇ ಕಣೆ, ಆ ಮನೋಜ ಏನೇ ಕೆಲಸ ಮಾಡ್ಬೇಕಂದ್ರೂ ಸಕ್ಕರೆಗೆ ಹೇಳಿರ್ತಾನೆ, ಆ ಸಕ್ಕರೆನೂ ಸಹ ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಒಬ್ರು ಹೆಲ್ಪ್ ಖಂಡಿತ ತಗೊಂಡಿರ್ತಾರೆ, ಅಥವಾ ಅದನ್ನ ಅವ್ರಿಗೆ ಹೇಳಿರ್ತಾರೆ ಅಂತ ಹೇಳಿದಾಗ, ಯಾರ್ರಿ ಅದು ಅಂತ ಕೇಳ್ತಾಳೆ ಮೀನಾ. ಅದೇ ಕಸ್ತೂರಿ ಆಂಟಿ, ಸಕ್ಕರೆ ಏನೇ ಕೆಲಸ ಮಾಡೋಕಿನ್ನ ಮುಂಚೆ ಅಥವಾ ಮಾಡೋದಾದ್ರೆ ಅದನ್ನ ಕಸ್ತೂರಿ ಆಂಟಿಗೆ ಖಂಡಿತವಾಗಿ ಹೇಳ್ತಾರೆ, ನಾವು ಅವ್ರ ಮನೆಗೆ ಹೋಗಿ ಸತ್ಯನ ಬಾಯ್ ಬಿಡಿಸ್ಬೇಕು ಅಂತ ಸೂರ್ಯ ಹೇಳಿದಾಗ, ರೀ ಈ ವಿಷಯನ ಡೈರೆಕ್ಟ್ ಆಗಿ ಹೇಗ್ರಿ ಅವ್ರ ಮುಂದೆ ಕೇಳೋಕ್ಕಾಗುತ್ತೆ ಅಂತ ಮೀನಾ ಹೇಳ್ತಾಳೆ. ಡೈರೆಕ್ಟ್ ಆಗಿ ಕೇಳೋಕ್ಕಾಗಲ್ಲ, ಕೇಳಿದ್ರು ಅವ್ರು ಸತ್ಯನ ಬಾಯ್ ಬಿಡೋಲ್ಲ, ಅದಕ್ಕೋಸ್ಕರ ನಾವು ಮಾತಾಡ್ತಾ ವಿಷಯನ ಹೊರ ತರಿಸ್ಬೇಕು ಅಂತ ಹೇಳಿ ಸೂರ್ಯಂಗೆ, ಸರಿ ರೀ ಇದೊಂದು ಪ್ರಯತ್ನ ಮಾಡೇ ಬಿಡೋಣ, ನಾನು ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು, ನನಗೂ ಒಂದು ಟ್ರಿಪ್ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ ಸೂರ್ಯ ಫೋನ್ ಕಟ್ ಮಾಡ್ತಾನೆ. ಕಸ್ತೂರಿ ಮನೆಗೆ ಬಂದ ಮೀನಾ ಸೂರ್ಯನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಆಗ ಸೂರ್ಯನೂ ಸಹ ಬರ್ತಾನೆ. ರೀ ಅತ್ತೆ ವಿಷಯನ ಆಂಟಿ ಜೊತೆ ಮಾತಾಡೋದ್ರಿಂದ ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳಿದ ಮೀನಾಗೆ, ಅವ್ರ ಜೊತೆ ಮಾತಾಡೋದ್ರಿಂದ ಕಣೆ ಸತ್ಯ ಹೊರಗೆ ಬರೋದು, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಮೀನಾನ ಕರ್ಕೊಂಡು ಕಸ್ತೂರಿ ಮನೆ ಒಳಗಡೆ ಬರ್ತಾನೆ ಸೂರ್ಯ. ಅವ್ರನ್ನ ನೋಡಿದಂತ ಕಸ್ತೂರಿಗೆ ಖುಷಿ ಆಗುತ್ತೆ. ಏನಪ್ಪ, ಯಾವಾಗ್ಲೂ ನಿಮ್ ತಾಯಿನೇ ಬರ್ತಾ ಇದ್ರು, ಇವಾಗ ನೀವಿಬ್ರು ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು, ಕಾಫಿ ತರ್ತೀನಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಕಸ್ತೂರಿ. ಅದೇನು ಬೇಡ ಆಂಟಿ, ಪರವಾಗಿಲ್ಲ ಅಂತ ಮೀನಾ ಹೇಳಿದ್ರು. ಹೋಗಿ ಪರವಾಗಿಲ್ಲ ತಗೊಂಬನ್ನಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ ಸೊನ್ನೆ ಮಾಡ್ತಾಳೆ. ತಗೊಳ್ಳಿ ಆಂಟಿ ಅಂತ ಹೇಳಿ ಹಣ್ಣಿನ ಬ್ಯಾಗ್ನ ಕಸ್ತೂರಿ ಕೈಲಿಟ್ಟು, ನಮ್ಮ ಕಸ್ಟಮರ್ ಒಬ್ರು ಹಣ್ಣಿನ ಬಿಸ್ನೆಸ್ ಶುರು ಮಾಡ್ತಾ ಇದ್ದಾರೆ, ಅವರು ಒಂದು ಬುಟ್ಟಿ ಹಣ್ಣು ಕೊಟ್ಟಿದ್ರು, ಈ ಕಡೆನೆ ಹೋಗ್ತಾ ಇದ್ದೆ, ನಮ್ಮ ಪರಿಚಯದವ್ರಿಗೆ ಕೊಟ್ಟೋಗೋಣ ಅಂತ ನಿಮಗೂ ತಂದೆ ಅಂತ ಹೇಳ್ತಾನೆ ಸೂರ್ಯ.
ಅದೇ ಆಂಟಿ ಲಕ್ಕಿ ಹುಟ್ಟುಹಬ್ಬದಲ್ಲೂ ನಿಮ್ಮನ್ನ ಸರಿಯಾಗಿ ವಿಚಾರಿಸ್ಕೊಳ್ಳೋಕ್ಕೆ ಆಗದಿಲ್ಲ ಅಂತ ಹೇಳಿ ಸೂರ್ಯ ಮಾತಾಡ್ತಿರುವಾಗ, ಹೋಗ್ಲಿ ಬಿಡಪ್ಪ, ಆದರೆ ನೀನು ಫ್ರೆಂಡ್ಸ್ನ ಕರ್ಕೊಂಡು ಬಂದಿಯಲ್ಲ ಅದಂತರೂ ಸೂಪರ್ ಆಗಿತ್ತು, ನನಗೆ ನನ್ನ ಫ್ರೆಂಡ್ಸೇ ನೆನಪಾದ್ರು, ನನ್ನ ಶಾಲಾ ದಿನಗಳೇ ನೆನಪಾದ್ವು ಅಂತ ಹೇಳಿ ಕಸ್ತೂರಿ ಮಾತಾಡ್ತಿರುವಾಗ, ಅದೇನಾದರೂ ನನಗಂತರೂ ತೃಪ್ತಿನೇ ಆಗಿಲ್ಲ ಆಂಟಿ, ಲಕ್ಕಿ ಹುಟ್ಟುಹಬ್ಬಕ್ಕೆ 2 ಎಳೆ ಚೈನ್ ಮಾಡಿಸ್ಕೊಡ್ಬೇಕು ಅಂತ ಮಾಡಿದೆ, ಆದರೆ ಅದು ಆಗಲೇ ಇಲ್ಲ, ಮೀನಾ ಒಡವೆನ ಮಾರಿ ಚೈನ್ ಮಾಡಿಸ್ಬೇಕು ಅಂತ ಮಾಡಿದ್ವಿ ಅಂತ ಹೇಳಿ ಸೂರ್ಯ ಹೇಳಿದಾಗ, ಅದು ಡುಪ್ಲಿಕೇಟ್ ಒಡವೆ ಅಲ್ವಾ ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ. ಅವಳ ಮಾತನ್ನ ಕೇಳಿಸ್ಕೊಂಡಂತ ಸೂರ್ಯ ಮೀನಾಗೆ ಶಾಕ್ ಆಗುತ್ತೆ. ಆಗ ಸೂರ್ಯ, ಅದು ನಿಮ್ಗೆ ಹೆಂಗ್ ಗೊತ್ತು ಆಂಟಿ ಅಂತ ಹೇಳಿ ಕೇಳಿದಾಗ ಕಸ್ತೂರಿ ಗಾಬರಿಯಿಂದ ತನ್ನ ಸೆರಗಿಂದ ಬೆವ್ರನ್ನ ಒರೆಸ್ಕೊತಾ ಇರ್ತಾಳೆ. ಅದು ನಿಮಗೆ ಹೆಂಗ್ ಗೊತ್ತಾಯ್ತು ಆಂಟಿ ಅಂತ ಹೇಳಿ ಸೂರ್ಯ ಮತ್ತೆ ಕೇಳಿದಾಗ, ಅದು ನಿಮ್ಮ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಿರ್ತೀನಲ್ಲ ಹಾಗಾಗಿ ಗೊತ್ತಾಯ್ತಪ್ಪ ಅಂತ ಹೇಳ್ತಾಳೆ. ಹೌದಂಟಿ, ನೀವು ನಮ್ಮ ಸಕ್ರೆ ತುಂಬ ಕ್ಲೋಸ್ ಅಲ್ವಾ, ನೀವಿಬ್ರು ತುಂಬ ಬೆಸ್ಟ್ ಫ್ರೆಂಡ್ಸು, ನಿಮ್ಗೆ ಗೊತ್ತಿಲ್ದೇ ನಮ್ಮ ಸಕ್ರೆ ಯಾವ ಕೆಲಸನೂ ಮಾಡಲ್ಲ, ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೋತಾರಲ್ಲ ಅಂತ ಸೂರ್ಯ ಕೇಳ್ತಿರುವಾಗ, ಹೌದಪ್ಪ ಫ್ರೆಂಡ್ಸ್ ಅಂದ್ರೇ ಹಾಗಲ್ವಾ ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ. ಅಂದರೆ ನಮ್ಮ ಸಕ್ರೆ ಎಲ್ಲ ವಿಷಯನೂ ನಿಮ್ಮ ಹತ್ರ ಹೇಳಿದ್ದಾರೆ ಅಂತ ಆಯಿತು, ಒಡವೆ ವಿಷಯನೂ ಹೇಳಿಬಿಟ್ರ ಅಂತ ಕೇಳಿದಾಗ, ಹೂನಪ್ಪ ಅದೇ ನಡೆದ ವಿಷಯನ ಹೇಳಿದ್ಲು ಅಂತ ಹೇಳ್ತಾಳೆ ಕಸ್ತೂರಿ. ಹಾಗಿದ್ರೆ ಒಡವೆ ವಿಷಯನೂ ಹೇಳ್ಬಿಟ್ರ ಸಕ್ರೆ ನಿಮ್ಮ ಹತ್ರ ಅಂತ ಹೇಳಿದಾಗ, ಹೂನಪ್ಪ ಹೇಳಿದ್ಲು, ನಡೆದ ವಿಷಯನೆಲ್ಲ ಹೇಳಿದ್ಲು, ಒಡವೆನ ಡುಪ್ಲಿಕೇಟ್ ಮಾಡಿಟ್ಟಿದೀವಿ ಅಂತ ಹೇಳಿದ್ಲು ಅಂತ ಹೇಳಿದಾಗ, ಅದನ್ನ ಕೇಳಿಸ್ಕೊಂಡಂತ ಸೂರ್ಯ ಮೀನಾಗೆ ಶಾಕ್ ಆಗುತ್ತೆ. ಆಗ ಮೀನಾ ಏನು ಗೊತ್ತಿಲ್ಲದ ರೀತಿ ಡುಪ್ಲಿಕೇಟ್ ಮಾಡಿಬಿಟ್ರ ಅಂತ ಕೇಳಿದಾಗ, ಅದು ಹೇಗೋ ಬದಲಾಯಿತು ಅಂತ ಹೇಳ್ತಾ ಇದ್ಲು ಅಂತ ಹೇಳಿದ ಕಸ್ತೂರಿಗೆ, ಅದು ಹೆಂಗೆ ಬದಲಾಯಿತು ಅಂತ ಗೊತ್ತಾಗ್ತಾನೆ ಇಲ್ಲ ಆಂಟಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆ ಸತ್ಯ ಸಕ್ರೆಗೆ ಮಾತ್ರ ಗೊತ್ತು ಅಂತ ಸೂರ್ಯ ಹೇಳ್ತಿರುವಾಗ, ಹೌದು ಅಂತ ಕಸ್ತೂರಿ ಹೇಳ್ತಿರ್ತಾಳೆ. ಅದನ್ನ ಕೇಳಿಸ್ಕೊಂಡಂತ ಸೂರ್ಯ ಹಾಗೂ ಮೀನಾಗೆ ಶಾಕ್ ಆಗುತ್ತೆ. ಆಗ ಮೀನಾ, ಅತ್ತೆ ಆ ಒಡವೆನ ಹೇಗೆ ಡುಪ್ಲಿಕೇಟ್ ಮಾಡಿದ್ರು ಅಂತ ನಿಮ್ಮ ಹತ್ರ ಹೇಳಿದಾರ ಅಂತ ಕೇಳಿದಾಗ ಕಸ್ತೂರಿ ಗಾಬರಿ ಆಗಿರ್ತಾಳೆ. ಹೇಳಿ ಆಂಟಿ, ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ ಅಂತ ಹೇಳಿ ಮೀನಾ ಕೇಳ್ತಿರುವಾಗ, ಅದೇ ನಿಮ್ಮ ಮನೇಲಿ ಬದಲಾಗಿರ್ಬೋದು ಅಂತ ಹೇಳಿದ್ಲು ಅಂತ ಕಸ್ತೂರಿ ಹೇಳ್ತಾಳೆ. ಆದ್ರೆ ನಾನು ಅದನ್ನ ನಂಬಿಲ್ಲ ಅಂತ ಹೇಳಿ ಕಸ್ತೂರಿ ಹೇಳ್ತಿರುವಾಗ, ಹೌದು ಆಂಟಿ, ಮೀನಾ ಒಡವೆ ಜೊತೆ ಲಕ್ಕಿ ಕೊಟ್ಟಿರೋ ಒಡವೆನೂ ಚೇಂಜ್ ಹಾಕಲಾಗಿದೆ, ಅದ್ರ ಬಗ್ಗೆ ಏನಾದರೂ ಸಕ್ರೆ ಹೇಳಿದ್ರ ಅಂತ ಸೂರ್ಯ ಕೇಳಿದಾಗ, ಹೇಳಿದ್ಲು, ಪಾಪ ನಿಮ್ಮ ಅಜ್ಜಿಗೂ ಯಾರೋ ಏಮಾರಿಸಿದ್ದಾರೆ ಅಂತ ಹೇಳಿದ್ಲು ಅಂತ ಹೇಳ್ತಾಳೆ. ಒಡವೆ ಹೇಗೆ ಬದಲಾಯಿತು ಅಂತಾನೆ ಗೊತ್ತಾಗ್ತಿಲ್ಲ ಆಂಟಿ, ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ, ನಮ್ಮ ಸಕ್ರೆ ಈ ಒಡವೆ ಬಗ್ಗೆ ಏನಾದರೂ ಬೇರೆ ವಿಷಯ ನಿಮ್ಮ ಹತ್ರ ಹೇಳಿದಾರ ಅಂತ ಹೇಳಿ ಸೂರ್ಯ ಕೇಳಿದಾಗ, ಏನು ಹೇಳಿಲ್ಲಪ್ಪ ಅಂತ ಹೇಳಿ ಕಸ್ತೂರಿ ಹೇಳ್ತಾ ಇರ್ತಾಳೆ. ಒಂದು ವೇಳೆ ಹೇಳಿದ್ರು ನೀವು ಅದನ್ನು ನನ್ನ ಹತ್ರ ಹೇಳಬೇಕಲ್ಲ ಅಂತ ಹೇಳಿ ಸೂರ್ಯ ಮಾತಾಡ್ತಿರ್ತಾನೆ. ನಾನು ಹೇಳಿಲ್ವೇನೆ ಮೀನಾ, ನನಗೆ ಚಿಕ್ಕ ವಯಸ್ಸಿನಿಂದನೂ ಆಂಟಿ ಅಂದರೆ ತುಂಬಾನೇ ಇಷ್ಟ, ಅವರು ನನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ರು, ಸಕ್ರೆ ನನಗೆ ಯಾವಾಗಲೂ ಹೊಡಿತಿದ್ದಾಗ ಅಡ್ಡ ಬಂದು ತಡಿತಿದ್ರು, ನನಗೆ ಅಜ್ಜಿ ಹಾಗೂ ಲಕ್ಕಿ ಹಾಗೂ ಆಂಟಿ ಅಂದರೆ ತುಂಬಾನೇ ಇಷ್ಟ ಅಂತ ಹೇಳ್ತಿರುವಾಗ, ಈಗಪ್ಪ ಅದೆಲ್ಲ ಮಾತು, ನಾನು ಒಬ್ಬಂಟಿಗಳಾಗಿರ್ಬೋದು, ಆದರೆ ನೀವು ನನಗೆ ಹೆತ್ ಮಕ್ಕಳ ಥರ ಅಂತ ಹೇಳಿ ಕಸ್ತೂರಿ ಹೇಳ್ತಾ ಇರ್ತಾಳೆ. ನೀವೇ ಹೇಳಿ ಆಂಟಿ, ನಾನು ನನ್ನ ಅಷ್ಟೊಂದು ಪ್ರೀತಿ ಮಾಡೋ ಲಕ್ಕಿಗೆ 1-2 ಎಳೆ ಸರ ಮಾಡಿಸ್ಬೇಕು ಅಂತ ಮಾಡಿದ್ದೆ, ಆದರೆ ಕ್ಯಾಬ್ ಓಡಿಸೋ ನಾನು ದುಡ್ದು ಆ ಸರನ ಮಾಡ್ಸೋಕ್ಕಾಗುತ್ತಾ, ಅದಕ್ಕೋಸ್ಕರ ಮೀನಾ ಒಡವೆನ ಮಾರಿ ಮಾಡಿಸ್ಬೇಕು ಅಂತ ಮಾಡಿದರೆ, ಆದರೆ ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು ಅಂತ ಹೇಳಿ ಬೇಜಾರು ಮಾಡಿಕೊಂಡು ಮಾತಾಡ್ತಿರೋ ಸೂರ್ಯನಿಗೆ ಸಮಾಧಾನ ಮಾಡಿದ ಕಸ್ತೂರಿ, ಏನೂ ಆಗಲ್ಲಪ್ಪ, ನಿಮ್ಮ ಒಡವೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದಾಗ, ಅದೇ ಸಿಗುತ್ತೆ ಆಂಟಿ, ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾದರೆ ತಾನೇ ಅದು ಸಿಗೋಕೆ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅಲ್ಲಪ್ಪ, ಅದು ಆ ಒಡವೆ ಅಂತ ಹೇಳಿ ಮಾತಾಡೋಕೆ ಶುರು ಮಾಡ್ತಾಳೆ. ಆಗ ಅಲ್ಲಿಗೆ ಕಸ್ತೂರಿ ಅಂತ ಕೂಗ್ತಾ ಶಾಂತಿ ಬರ್ತಾಳೆ. ಸೂರ್ಯ ಹಾಗೂ ಮೀನಾರನ್ನ ನೋಡಿದಂತ ಶಾಂತಿಗೆ ಶಾಕ್ ಆಗುತ್ತೆ. ನೀವೇನಿಲ್ಲಿ ಅಂತ ಕೇಳಿದಾಗ ಮೀನಾ, ಇವರು ಹಣ್ಣು ಕೊಡೋಕಂತ ಬಂದಿದ್ರು, ಅದಕ್ಕೋಸ್ಕರ ಬಂದಿದ್ವಿ, ಬನ್ರಿ ಅಂತ ಹೇಳಿ ಸೂರ್ಯನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಮೀನಾ. ಆಗ ಶಾಂತಿ ಕಸ್ತೂರಿಗೆ, ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು ಅಂತ ಕೇಳಿದಾಗ, ಅದೇ ಕಣೆ ಒಡವೆ ವಿಷಯ ಬಾಯ್ ಬಿಡ್ಸೋಕಂತ ಬಂದಿದ್ರು ಅಂತ ಕಸ್ತೂರಿ ಹೇಳಿದಾಗ, ನೀನೆಲ್ಲ ಬಾಯ್ ಬಿಟ್ಟಿಯಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಏನೂ ಹೇಳಿಲ್ಲ ಕಣೆ, ನೀನು ಕರೆಕ್ಟ್ ಟೈಮಿಗೆ ಬಂದೆ, ಇಲ್ಲ ಅಂದರೆ ಬಾಯ್ ಬಿಡಿಸ್ಬಿಡ್ತಿದ್ರು ಅಂತ ಹೇಳ್ತಾಳೆ. ಅಯ್ಯೋ, ನನ್ನ ತಲೆ ಸಿಡ್ದು ಹೋಗ್ತಾ ಇದೆ, ಹೋಗಿ ಡಿಕಾಷನ್ ತಗೊಂಬ ಅಂತ ಹೇಳಿ ಕಸ್ತೂರಿನ ಕಳಿಸ್ತಾಳೆ ಶಾಂತಿ. ಕಸ್ತೂರಿ ಮನೆಯಿಂದ ಹೊರಗಡೆ ಬಂದಂತ ಸೂರ್ಯ, ಇನ್ನೇನು ಅಂಟಿ ಬಾಯ್ ಬಿಡೋಷ್ಟರಲ್ಲಿ ಸಕ್ರೆ ಬಂದು ಎಲ್ಲ ಪ್ಲಾನ್ನು ಹಾಳು ಮಾಡಿಬಿಟ್ರು ಅಂತ ಹೇಳಿ ಗುಣ್ತಾ ಇರ್ತಾನೆ. ಹೋಗ್ಲಿ ಬಿಡ್ರಿ ಅಂತ ಹೇಳಿ ಮೀನಾ ಸಮಾಧಾನ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಚೇತನ್ ಕಡೆಯಿಂದ ಸೂರ್ಯನ್ಗೆ ಕಾಲ್ ಬರುತ್ತೆ. ಮಗ, ನಾನೊಂದು ಕಬೋರ್ಡ್ ತಗೋಬೇಕು ಅಂತ ಹೇಳಿದ್ನಲ್ಲ, ಇಲ್ಲೆಲ್ಲ ಅರ್ಧ ಬೆಲೆಗೆ ಸಿಗ್ತಾ ಇದೆ, ಬೇಗ ಬಾರೋ ನೀನು ಅಂತ ಹೇಳಿದಾಗ, ನನಗೆ ಮೂಡಿಲ್ಲ ಕಣೋ ಅಂತ ಹೇಳಿ ಸೂರ್ಯ ಮಾತಾಡ್ತಿರುವಾಗ ಅವ್ರ ಕಡೆಯಿಂದ ಫೋನ್ ಇಸ್ಕೊಂಡಂತ ಮೀನಾ, ಅಣ್ಣ ನೀವು ಹೇಳಿದ ಅಡ್ರೆಸ್ಗೆ ಇವ್ರು ಬರ್ತಾರೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ, ಸರಿ ಸಿಸ್ಟರ್ ಅಂತ ಹೇಳಿ ಚೇತನ್ ಕಾಲ್ ಕಟ್ ಮಾಡ್ತಾನೆ. ಆಗ ಮೀನಾ, ಇದನ್ನೆಲ್ಲ ಬಿಡಿ, ಮೊದಲು ನೀವು ಚೇತನ್ ಅವ್ರ ಹತ್ರ ಹೋಗಿ ಅಂತ ಹೇಳ್ತಾಳೆ.
ಆಗ ಸೂರ್ಯನು ಸಹ ಚೇತನ್ ಹೇಳಿದ್ದ ಡ್ರೆಸ್ಗೆ ಬರ್ತಾನೆ. ಆಗ ಚೇತನ್, ಮಗ ಇಲ್ಲಿ ಮನೆಗೆ ಬೇಕಾದ ಎಲ್ಲ ಫರ್ನಿಚರ್ಸು ಸಿಗುತ್ತೆ, ಎಲ್ಲ ಅರ್ಧ ಬೆಲೆಗೆ, ನಮ್ಮ ಬಜೆಟ್ ಅಲ್ಲೇ ಆರಾಮಾಗಿ ನಾವು ಕಬೋರ್ಡ್ನ ತಗೋಬಹುದು ಅಂತ ಹೇಳಿ ಮಾತಾಡ್ತಾ ಅಂಗಡಿ ಒಳಗಡೆ ಹೋಗ್ತಾರೆ. ಈ ಕಡೆ ಸಡನ್ ಆಗಿ ಪೊಲೀಸರು ಅಂಗಡಿಗೆ ನುಗ್ಗಿ ಅಲ್ಲಿರೋರೆಲ್ಲರನ್ನು ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ಸೂರ್ಯ ಹಾಗೂ ಚೇತನ್ ಸಹ ಇರ್ತಾರೆ. ಸರ್, ನಾವೇನು ತಪ್ಪು ಮಾಡಿದ್ವಿ ಸರ್, ನಮ್ನ ಯಾಕೆ ಒಳಗೆ ಹಾಕಿದ್ದೀರಾ ಅಂತ ಹೇಳಿ ಚೇತನ್ ಕೇಳ್ತಿರುವಾಗ, ಸರ್ ಒಳಗೆ ಹಾಕುವಂಥ ತಪ್ಪು ನಾವೇನು ಮಾಡಿದ್ದೀವಿ ಸರ್, ನಮ್ಗದು ಕದ್ಮಾಲ್ ಅಂತ ಗೊತ್ತಿರಲಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಅಲ್ಲೇ ಇರೋ ಕಾನ್ಸ್ಟೇಬಲ್, ತಪ್ಪೇನು ಸರಿ ಏನು ಅಂತ ನಾವು ವಿಚಾರಣೆ ಮಾಡ್ತೀವಿ, ಅಲ್ಲಿ ತನಕ ಬಾಯಿ ಮುಚ್ಕೊಂಡಿರಿ, ಇಲ್ಲಾಂದ್ರೆ ಲಾಠಿ ರುಚಿ ತೋರಿಸ್ಬೇಕಾಗುತ್ತೆ ಅಂತ ಹೇಳಿ ಬೆದರಿಸ್ತಾ ಇರ್ತಾರೆ. ಆಗ ಇನ್ಸ್ಪೆಕ್ಟರ್ ಅಂಗಡಿ ಓನರ್ಗೆ ಫೋನ್ ಮಾಡಿದ್ರಾ ಅಂತ ಕೇಳಿದಾಗ, ಹ್ಞೂ ಸರ್ ಮಾಡಿದ್ದೀನಿ, ಹಾಗಾದ್ರೆ ಐಟಮ್ಸ್ ಅವು ಬರ್ತಾ ಇದಾವೆ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಆಗ ಲಾಕಪ್ನಲ್ಲಿರೋ ಫ್ರಾಡ್ಗಳು ನಗ್ತಾ, ಇದೇನ್ ಸರ್ ಹೀಗಾಯ್ತು, ಪ್ರತಿ ಸಲ ಒಳ್ಳೆ ಲಾಭ ಮಾಡ್ಕೋತಿದ್ರಲ್ಲ, ಇದೆಲ್ಲ ಈ ಕೇಸಲ್ಲಿ ಮಾಮೂಲಿ, ಹೊರಗಡೆ ಹೋದ ತಕ್ಷಣ ಒಂದು ಒಳ್ಳೆ ಐಡಿಯಾ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತಿರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂತ ಸೂರ್ಯನ್ಗೆ ಕೋಪ ಬರುತ್ತೆ. ಈ ಕಡೆ ಚೇತನ್, ಏನ್ ಮಗ ಇದು, ಹೊರಗಡೆ ಕಳ್ತನ ಸುಲಿಗೆ ದರೋಡೆ ಮಾಡ್ತಿರೋನೆಲ್ಲ ಬಿಟ್ಟು ಏನೂ ಮಾಡದೇ ಇರೋ ನಮ್ಮನ್ನ ಒಳಗಡೆ ತಂದು ಹಾಕಿದಾರಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಆಗ ಸೂರ್ಯನ್ಗೆ ಕೋಪ ಬಂದು ಆ ಫ್ರಾಡ್ಗಳಿಗೆ ಹೊಡೆಯೋಕೆ ಮುಂದಾಗ್ತಾನೆ. ಆಗ ಆ ಫ್ರಾಡ್ಗಳು, ನೀನು ನಮ್ಮಲ್ಲೊಬ್ಬ ಅಂತ ಹೇಳ್ಬೇಕಾಗುತ್ತೆ ಅಂತ ಹೇಳಿದಾಗ ಚೇತನ್, ಸುಮ್ನಿರೋ, ಇದೆಲ್ಲ ನಿನ್ಗೆ ಯಾಕೆ ಬೇಕು ಅಂತ ಹೇಳಿ ಸುಮ್ಮನೆ ಆಗಿಸ್ತಾನೆ. ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.